ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ನಲ್ಲಿ. ನಾನು ಶಾಂತ. ನ್ಯೂಸ್ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ರನ್ ಮಿಷನ್ ಎಂದೇ ಖ್ಯಾತರಾದಂಥ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ಪ್ರವಾಸಕ್ಕೂ ಮುನ್ನ ಮೈದಾನಕ್ಕೆ ಮರಳಿದ್ದಾರೆ. ಗುಜರಾತ್ ಟೈಟನ್ಸ್ ತಂಡದ ಸಹಾಯಕ ಕೋಚ್ ನಯೀಂ ಅಮೀನ್ ಅವರ ಸಮ್ಮುಖದಲ್ಲಿ ಅಭ್ಯಾಸ ನಡೆಸಿದ್ದಾರೆ. ಕೊಹ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬ್ಯಾಟಿಂಗ್ ಅಭ್ಯಾಸಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸಹೋದರ, ನಿಮ್ಮನ್ನ ನೋಡೋಕೆ ಯಾವಾಗಲೂ ಕೂಡ ಸಂತೋಷವಾಗುತ್ತೆ ಎಂದು ಬರ್ಕೊಂಡಿದ್ದಾರೆ. ದೇಶೀಯ ಅಂಗಳದ ಟೆಸ್ಟ್ ಟೂರ್ನಿ ದುಲೀಪ್ ಟ್ರೋಫಿಗೆ ದಿನಗಣನೆ ಆರಂಭವಾಗಿದೆ. ಆಗಸ್ಟ್ 28ರಿಂದ ಆರಂಭವಾಗಲಿರುವಂತಹ ಈ ಟೂರ್ನಿಯಲ್ಲಿ ಒಟ್ಟು 6 ವಲಯ ತಂಡಗಳು ಕಣಕ್ಕಿಳಿಯಲಿವೆ. ಈ 6 ತಂಡಗಳಲ್ಲಿ ದಕ್ಷಿಣ ವಲಯ, ಪಶ್ಚಿಮ ವಲಯ, ಪೂರ್ವ ವಲಯ, ಉತ್ತರ ವಲಯ ಹಾಗೆ ಕೇಂದ್ರ ವಲಯ ಟೀಮ್ಗಳನ್ನು ಪ್ರಕಟ ಮಾಡಲಾಗಿದೆ. ಇನ್ನು ಈಶಾನ್ಯ ವಲಯ ತಂಡವನ್ನು ಘೋಷಣೆ ಮಾಡಬೇಕಿದೆ. ಮುಂದಿನ ಆವೃತ್ತಿಗೂ ಮುನ್ನವೇ ಅಶ್ವಿನ್ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ತೊರೆಯೋಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಅಶ್ವಿನ್ ಈಗಾಗಲೇ ಚೆನ್ನೈ ಸೂಪರ್ ಕಿಂಗ್ಸ್ ಆಡಳಿತ ಮಂಡಳಿಯ ಬಳಿ ತನ್ನನ್ನು ತಂಡದಿಂದ ರಿಲೀಸ್ ಮಾಡುವಂತೆ ಕೇಳಿಕೊಂಡಿದ್ದಾರೆ. ಒಂದು ವೇಳೆ ಅಶ್ವಿನ್ ಸಿಎಸ್ಕೆ ತಂಡದಿಂದ ಬಿಡುಗಡೆಯಾದರೆ 2025ರ ಮಿನಿ ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸಂಜು ರಾಜಸ್ಥಾನದಿಂದ ರಿಲೀಸ್ ಆಗಿ ಹರಾಜಿಗೆ ಲಭ್ಯವಾದರೆ ಅವರನ್ನ ಸೆಳೆದುಕೊಳ್ಳೋದು ಕೆಕೆಆರ್ ಪ್ಲಾನ್ ಆಗಿದೆ. ಇದಕ್ಕಾಗಿ ಕಳೆದ ಮೆಗಾ ಹರಾಜಿನಲ್ಲಿ ಬರೋಬ್ಬರಿ 23.75 ಕೋಟಿ ರೂಪಾಯಿಗೆ ಖರೀದಿಸಿರುವಂತಹ ವೆಂಕಟೇಶ್ ಅಯ್ಯರ್ ಅವರನ್ನ ಕೆಕೆಆರ್ ರಿಲೀಸ್ ಮಾಡಲಿದೆ ಎನ್ನಲಾಗ್ತಿದೆ. ಇದರಿಂದ ಕೆಕೆಆರ್ಗೆ ಹರಾಜಿನಲ್ಲಿ ಸ್ಯಾಮ್ಸನ್ ಸಹಿತ ಉತ್ತಮ ಆಟಗಾರರನ್ನ ಖರೀದಿ ಮಾಡುವಂತಹ ಹೆಚ್ಚಿನ ಬಜೆಟ್ ಸಿಕ್ಕಂತಾಗುತ್ತೆ. ದೆಹಲಿ ಪ್ರೀಮಿಯರ್ ಲೀಗ್ನಲ್ಲಿ ಪ್ರಿಯಾಂಶ್ ಆರ್ಯ ಅವರು ಅದ್ಭುತ ಶತಕ ಬಾರಿಸಿದ್ರು. ಅನುಜ್ ರಾವತ್ ಅವರ ಕ್ಯಾಚ್ ಕೈಬಿಟ್ಟು ತಮ್ಮ ತಂಡವನ್ನ ಸೋಲಿನತ್ತ ತಳ್ಳಿದ್ರು. ಪ್ರಿಯಾಂಶ್ ಪೂರ್ವ ದೆಹಲಿ ತಂಡದ ನಾಯಕ ಅನುಜ್ ರಾವತ್ ಅವರ ಕ್ಯಾಚ್ ಅನ್ನ ಕೈಬಿಟ್ರು. ಪ್ರಿಯಾಂಶ್ ಅವರಿಂದ ಜೀವದಾನ ಪಡೆದ ಅನುಜ್ ರಾವತ್ ಕೇವಲ 35 ಎಸೆತಗಳಲ್ಲಿ 84 ರನ್ಗಳ ಇನ್ನಿಂಗ್ಸ್ ಆಡಿದ್ರು. ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಗ್ಲೆನ್ ಮೆಗ್ರಾತ್ ಆಸೀಸ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡ ಒಂದೇ ಒಂದು ಪಂದ್ಯವನ್ನ ಗೆಲ್ಲುವುದಿಲ್ಲ ಎಂಬ ಭವಿಷ್ಯ ಬೇರೆ ನುಡಿದಿದ್ದಾರೆ. ಆಸ್ಟ್ರೇಲಿಯಾ ಸರಣಿಯನ್ನ 5-0 ಅಂತರಿಂದ ಗೆಲ್ಲುತ್ತೆ. ನನಗೆ ಆಸ್ಟ್ರೇಲಿಯಾದ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಇಂಗ್ಲೆಂಡ್ನ ಬೌಲಿಂಗ್ ವಿಭಾಗ ಕಳಪೆಯಾಗಿದೆ. ಇದು ಆಸ್ಟ್ರೇಲಿಯಾಗೆ ಪ್ಲಸ್ ಆಗುತ್ತೆ ಎಂದಿದ್ದಾರೆ. ಭಾರತೀಯ ಮೂಲದ 2 ಯುವ ಕ್ರಿಕೆಟಿಗರಾದ ಆರ್ಯನ್ ಶರ್ಮಾ, ಯಶ್ ದೇಶ್ಮುಖ್ ಅವರು ಆಸ್ಟ್ರೇಲಿಯಾ ಅಂಡರ್-19 ತಂಡದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಆಸ್ಟ್ರೇಲಿಯಾ ದೇಶಿ ಕ್ರಿಕೆಟ್ನಲ್ಲಿ ವಿಕ್ಟೋರಿಯಾ ತಂಡದಲ್ಲಿ ಆರ್ಯನ್ ಶರ್ಮಾ ಆಡಲಿದ್ದಾರೆ. ಇನ್ನು ಯಶ್ ದೇಶ್ಮುಖ್ ಅವರು ನ್ಯೂ ಸೌತ್ ವೇಲ್ಸ್ ಪರ ಆಡ್ತಿದ್ದಾರೆ. ತಮ್ಮ ಪ್ರತಿಭೆ ಮತ್ತು ದೇಶಿ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದ ಫಲವಾಗಿ ಆಸ್ಟ್ರೇಲಿಯಾ ಕಿರಿಯರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ನ್ಯೂಜಿಲೆಂಡ್ ತಂಡ ಜಿಂಬಾಬ್ವೆ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದೆ. ಕಾನ್ವೆ, ನಿಕೋಲ್ಸ್ ಮತ್ತು ರವೀಂದ್ರ ಮೂವರು ಬ್ಯಾಟ್ಸ್ಮನ್ಗಳು ಶತಕ ಬಾರಿಸಿದ್ದಾರೆ. ಈ ಮೂವರ ಶತಕದ ನೆರವಿನಿಂದ ನ್ಯೂಜಿಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 600 ರನ್ಗಳ ಗಡಿ ದಾಟಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಜಿಂಬಾಬ್ವೆ ಬ್ಯಾಟ್ಸ್ಮನ್ಗಳ ವೈಫಲ್ಯದಿಂದಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 125 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇದಾದ ನಂತರ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಂಥ ನ್ಯೂಜಿಲೆಂಡ್ ತಂಡ ರನ್ಗಳ ಮಳೆ ಹರಿಸಿದೆ. T20 ಕ್ರಿಕೆಟ್ನ ಚೊಚ್ಚಲ ಪಂದ್ಯದಲ್ಲಿ ಎದುರಿಸಿದ ಮೊದಲ ಎಸೆತದಲ್ಲೇ 6 ಸಿಡಿಸುವ ಮೂಲಕ ಐರ್ಲೆಂಡ್ ಆಟಗಾರ್ತಿ ಜೇನ್ ಮ್ಯಾಗ್ರೈರ್ ಹೊಸ ವಿಶ್ವ ದಾಖಲೆ ಬರೆದಿದ್ದಾರೆ. ಈ ಪಂದ್ಯದಲ್ಲಿ ಪಾಕಿಸ್ತಾನ ಮಹಿಳಾ ತಂಡ ಹಾಗೆ ಐರ್ಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ವು. ಅದರಂತೆ 20ನೇ ಓವರ್ನ ಅಂತಿಮ ಎಸೆತದಲ್ಲಿ ಐರ್ಲೆಂಡ್ ತಂಡಕ್ಕೆ ಗೆಲ್ಲೋಕೆ 4 ರನ್ಗಳ ಅಗತ್ಯ ಇತ್ತು. ಈ ಹಂತದಲ್ಲಿ ಕ್ರೀಸ್ಗೆ ಆಗಮಿಸಿದ ಜೇನ್ ಭರ್ಜರಿ 6 ಸಿಡಿಸುವ ಮೂಲಕ ಐರ್ಲೆಂಡ್ ತಂಡಕ್ಕೆ ರೋಚಕ ಗೆಲುವು ತಂದುಕೊಟ್ಟಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ಪರ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ್ದ ಲಿಯಾಮ್ ಲಿವಿಂಗ್ಸ್ಟೋನ್ ಇದೀಗ ದಿ 100 ಲೀಗ್ನಲ್ಲೂ ಕಳಪೆಯಾಟ ಮುಂದುವರೆಸಿದ್ದಾರೆ. ಬರ್ಮಿಂಗ್ಹ್ಯಾಮ್ ಫಿನಿಕ್ಸ್ ತಂಡದ ನಾಯಕ ಲಿವಿಂಗ್ಸ್ಟೋನ್ ರನ್ ಗಳಿಸೋಕೆ ಪರದಾಡಿದ್ದಾರೆ. 30 ಎಸೆತಗಳನ್ನು ಎದುರಿಸಿ ಕೇವಲ 39 ರನ್ ಕಲೆ ಹಾಕಿದ್ರು. ಈ ನಿಧಾನಗತಿಯ ಬ್ಯಾಟಿಂಗ್ನಿಂದಾಗಿ ಬರ್ಮಿಂಗ್ಹ್ಯಾಮ್ ಫಿನಿಕ್ಸ್ ತಂಡ 100 ಎಸೆತಗಳಲ್ಲಿ 6 ವಿಕೆಟ್ ಕಳ್ಕೊಂಡು 127 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. 123 ರನ್ಗಳ ಗುರಿ ಬೆನ್ನಟ್ಟಿದ ಟ್ರೆಂಟ್ ರಾಕೆಟ್ಸ್ ತಂಡ ಗೆಲುವನ್ನು ಸಾಧಿಸಿತು. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.